ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ದಿನ ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಇವಾಗೆಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ನಾನಿವಾಗ ಶೌರ್ಯ ಇಲ್ಲಿ ಟಿ ವಿ ನೋಡ್ತವನೆ. ನಾನು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಆಗಿದೆ. ಇವಾಗ ತೋರಿಸ್ತೀನಪ್ಪ. ಟಿ ವಿ ತೋರಿಸ್ಬೇಕಾ ನಿನಗೆ? ನೀ ಹಾಯ್ ಮಾಡಿ, ನಾನು ಟಿ ವಿ ತೋರಿಸ್ತೀನಿ. ಹಾಯ್ ಪಪ್ಪಿ ಕೊಡ. ಅಲ್ಲಿ ಕೊಡೋದಲ್ಲ, ಕೈಲೇ ಕೊಡ್ಬೇಕು. ಪ್ಲ್ಯಾಂಕಿಸ್ ಕೊಡು. ಥ್ಯಾಂಕ್ ಯು. ಬೆಳಗ್ಗೆನ ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡವನೆ ಶೌರ್ಯ. ಎಲ್ಲತ್ತು ಬಂಗಾರಿ ಓ ಅಲ್ಲತನ. ಇನ್ನೊಂದು ಸತಿ ತೊಗೊಂಡು ಹೋಗ್ಬೇಡಪ್ಪ ಸೈಕಲ್ ಹಂಗೆ. ಶಾಣೆ ಇಲ್ಲ ಅಪ್ಪಚ್ಚಿ, ಹಾಗೆಲ್ಲ ಮಾಡ್ಕೋಬೇಡ. ನೋಡೋದು ಗುಮ್ಟಿನ ಇದೈತಿ. ಸೈಕಲ್ ಓಡ್ಸಕ್ಕೆ ಹೋಗಿ ಬಿದ್ದೋನ್ರಿ. ಎಲ್ಲ ಹೋಯ್ತು, ಗಾಯ ಮಾಡ್ಕೊಂಡೋಯ್ತು ಬಂಗಾರ್ಗಿನ್ರಿ. ಇಲ್ಲ ಮಾಡ್ಕೊಂಡು ಬಿಟ್ಟು ಎಲ್ಲಿ ಬಿತ್ತ? ಚೊಳಗ ಬಿತ್ತನ? ಇಲ್ಲ. ಮಮ್ಮ ತಿಂದ್ರ ನೀವು? ಏನು ತಿಂದ್ರಿ? ಚಪಾತಿ ತಿಂದ್ರಿ? ಹೌದನ? ಜೋರಾತಪ್ಪ. ಮುಂಜಾನೆ ಇವತ್ತು ಏನು ಯಾರು ನೀನು ನೋಡತ್ತೇನ? ಡಾಟಾ ಖಾಲಿ ಆಗಿತ್ತು ಫೋನ್ಯಾಗ. ಮತ್ತೆ ಇವಾಗ ಎಲ್ಲಿ ನೋಡತ್ತೀರಿ ನೀವು ಟಿವಿ? ಎಲ್ಲಿ ಟಿವಿ ಒಳಗೆ ನೋಡತ್ತೀರಿ ಚುಚ್ಚು ಟಿವಿ? ನಿಮ್ಮ ಪಪ್ಪ ಎಲ್ಲಿ ಹೋಗ್ಯಾರ? ಆಫೀಸ್ಗೆ ಹೋಗ್ಯಾರನ? ನೀವು ಸ್ಕೂಲಿಗೆ ಹೋಗಲ್ಲ? ಯಾಕೆ? ಏನು ಹೌದಾ? ಸ್ಕೂಲಿಗೆ ಹೋಗೋಣ ಬಾರಪ್ಪ. ಪಪ್ಪ ಟಿವಿ ಆಫ್ ಮಾಡ್ತೀನಿ, ಸ್ಕೂಲಿಗೆ ಹೋಗೋಣ ಬಾ. ಬ್ಯಾಗ್ ತಗೋಬಾ ನಿಂದು. ಬೇಡ? ಹೋಗೋಣ ಬೇಡ. ಮಮ್ ತಿನ್ನಡೇನ? ಮಮ್ ತಿನ್ಬೇಕಪ್ಪ, ಹಂಗೆ ಮಾಡಬಾರ್ದ. ಶಾಣೆ ಇಲ್ಲಿ. ಗುಡ್ ಬಾಯ್. ನಾನು ಇಲ್ಲಿ ಕರ್ಕೊಂಡು ಹೋಗಲ್ಲ ನೋಡಿ. ಮತ್ತೆ ಕರ್ಕೊಂಡು ಹೋಗಲ್ಲ. ವಿಹಾನ್ ನಂಗೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನೋಡೋಣ ಇವತ್ತು ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಇವತ್ತು ಬೇಳೆ ಹಾಕಿ ಹೋಳಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇವಾಗ ಟಿಫನ್ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಇಲ್ಲಿ ನೋಡಿ. ಬಾಯ್ ಮೇಡಮ್. ಬಾಯ್. ಪಪ್ಪಿ ಕೊಡು. ಥ್ಯಾಂಕ್ ಯು. ಓ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ಓಕೆ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ನಾನು ಇವಾಗ ಹೋಳಿಗೆ ಮಾಡಲಿಕ್ಕೆ ಬೇಳೆನ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಬೇಳೆ ಹಾಕ್ಕೊಂಡ್ಬಿಟ್ಟು ಇವಾಗ ಅದನ್ನ ವಾಶ್ ಮಾಡ್ತಾಯಿದ್ದೀನಿ. ಬೇಳೆನ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ವಿಸಿಲ್ ಹೊಡಿಸ್ತೀನಿ. 2-3 ವಿಸಿಲ್ ಹೊಡಿಸಿದ್ರೆ ಸಾಕು. ಅದು ಮನೆಯಲ್ಲಿ ಮಾಡಿರೋ ಬೇಳೆ ಆಗಿರೋದ್ರಿಂದ ಬೇಗನೆ ಕುದಿಯುತ್ತೆ. ನೋಡ್ಬೋದು, ಈ ಸೈಡ್ ಬೇಳೆ ಕುದಿಸ್ತಾ ಇದ್ದೀನಿ. ನಮ್ಮ ಶೌರ್ಯ ಬೇರೆ ಈ ಸೈಡ್ ಏನೇನೋ ಮಾತು ಹೇಳ್ತಾನೆ. ಅವನಿಗೆ ಹಣ್ಣು ಬೇಕಾಗಿದೆ, ಅದಕ್ಕೆ ಕೊಡು ಅಂತ ಇದ್ದಾನೆ. ಇವಾಗ ಕಿವಿ ಕಟ್ ಮಾಡಿಕೊಟ್ಟೆ ಅವನಿಗೆ ನಾನು. ಕುತ್ಕೊಂಡವ್ ನೋಡಿ ಆ ಥರ ಕುತ್ಕೊಂಡವನೆ ಅಂತ ಶೌರ್ಯ ಸಾಹೇಬ್ರು. ಈ ಸೈಡ್ ನಾನು ಸಾಂಬಾರಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಈರುಳ್ಳಿ, ಟೊಮೆಟೊ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಸೊಂಪು ಕಾಳು ಮತ್ತು ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ಫ್ರೈ ಮಾಡ್ಕೊಂಡ್ಬಿಟ್ರೆ ಆ ಕಡೆ ಬೇಳೆದೆಲ್ಲ ಇದು ಮಾಡೋಷ್ಟರಲ್ಲಿ ಇದು ಆರಿರುತ್ತೆ. ತನಗಾದರೆ ಆಮೇಲೆ ಮಿಕ್ಸಿ ಮಾಡ್ಕೋಬೋದು. ಫೈನಲಿ ಈ ಥರ ಆಗಿದೆ. ಇವಾಗ 2ರಿಂದ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಬೇಳೆ 2-3 ವಿಸಿಲಲ್ಲೆಲ್ಲ ಫುಲ್ ಹಣ್ಣು ಕುದ್ಬಿಟ್ಟಿದೆ. ಹಣ್ಣು ಕುದ್ದಿರೋ ಬೇಳೆ ಸ್ವಲ್ಪ ಹೂರ್ಣ ಎಲ್ಲ ಅಳಸಾಗುತ್ತಲ್ಲ, ಅವಾಗ ಏನು ಮಾಡಬೇಕಂದ್ರೆ ಚುನ್ಮುರಿ ಅಥವಾ ನೀವು ಕಡಲೆಪುರಿ ಅಂತೀರಲ್ಲ, ಅದನ್ನ ಸ್ವಲ್ಪ ಮಿಕ್ಸಿ ಮಾಡಿ ಹಾಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಹೂರ್ಣ. ಇವಾಗ ನಾನು ಬೇಳೆ ಎಲ್ಲ ಬಸಿದು ಇಟ್ಕೊತಾ ಇದ್ದೀನಿ.
ಕಟ್ಟೆಲ್ಲ ತೆಗ್ದಿದ್ದೀನಿ. ಕಟ್ಟಿನ ಸಾಂಬಾರು, ಹೋಳಿಗೆ ಸಾಂಬಾರು ಅಂತಿರಲ್ಲ ಆ ಸಾಂಬಾರು ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ಬೇಳೆ ಫುಲ್ ಸ್ಮ್ಯಾಶ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಬೆಲ್ಲ ಹಾಕಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಅದು ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಕ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಫೈನಲಿ ನಾನು ಹೂರ್ಣನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ ಆಗಿದೆ. ನಾನು ಸ್ವಲ್ಪ ಕಡಲೆಪುರಿ ಹಾಕಿದ್ದೀನಿ. ಮೊದಲೇ ಸಾಂಬಾರ್ಕಂತ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸಾಂಬಾರು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈ ಸೈಡು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಒಬ್ಬಟ್ಟು ಸಾಂಬಾರು ಅಥವಾ ಹೋಳಿಗೆ ಸಾಂಬಾರು ಅಂತಿರಲ್ಲ, ನಮ್ಮ ಕಡೆ ಕಟ್ಟಿನ ಸಾಂಬಾರು ಅಂತೀವಿ, ಆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ಮಾಡಿದ್ದೀನಿ. ನೋಡೋಣ ನಾನು ರೆಸಿಪಿ ನೆಕ್ಸ್ಟ್ ಟೈಮ್ ಯಾವಾಗ ಬೇಕಾದರೂ ಶೇರ್ ಮಾಡ್ಕೊತೀನಿ. ನೋಡ್ಬೋದು ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ. ಸೂಪರಾಗಿ ಬಂದಿತ್ತು ಸಾಂಬಾರು. ಫೈನಲಿ ಕುದೀತಾ ಇದೆ ಇವಾಗ ಸಾಂಬಾರೆಲ್ಲ ಆದಮೇಲೆ ಫ್ರೆಂಡ್ಸ್ ಇವಾಗ ಹಿಡಿಬೇಡ ಎಷ್ಟರ ತಿಳ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಸೈಡು ರೈಸ್ ಇಟ್ಟಿದ್ದೀನಿ. ಸಾಂಬಾರಾಗಿದೆ. ಶೌರ್ಯ ನೋಡಿ ಹಪ್ಪಳ ಕರ್ತಿದ್ದೀನಲ್ಲ, ಹಪ್ಪಳ ತಿಂತಾ ಇದ್ದಾನೆ. ಏನು ತಿನ್ನತ್ತಿ ಪಾಪ? ಇವಾಗ ಹೋಳಿಗೆ ಮಾಡಬೇಕು. ಹೋಳಿಗೆ ತಿಂತಿ ಪಾಪನೇ? ಬೇಡನ, ಬರೀ ಹಪ್ಪಳ ಅಷ್ಟು ಸಾಕನ? ಹಾಯ್ ಮಾಡಪ್ಪ. ಹಾಯ್. ಮಾರ್ನಿಂಗ್ ಅಷ್ಟೆಲ್ಲ ಮಾಡಿದ್ದೆ ಫ್ರೆಂಡ್ಸ್. ಮಧ್ಯಾಹ್ನ ಮತ್ತೆ ಮಾಡೋಕ್ಕಾಗಿರಲಿಲ್ಲ. ಇದೇ ಎಲ್ಲ ರೆಡಿ ಮಾಡ್ಕೊಳ್ಳೋದಾಗಿತ್ತು. ಇವಾಗ ಮಾಡ್ತಾಯಿದ್ದೀನಿ ಹೋಳಿಗೆನ. ಈ ಸೈಡು ರೈಸ್ ಇಟ್ಟಿದ್ದೀನಿ. ಇವಾಗ ಹೋಳಿಗೆ ಮಾಡಬೇಕು. ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ ಶೌರ್ಯ ಸಾಹೇಬ್ರು. ಬ್ಯುಸಿ ಇದಿಲ್ಲಪ್ಪೇ ಪಾಪ? ಇಲ್ಲ, ನನ್ಗಟ್ಟು ಕೊಡ್ಲ, ಒಂದು ಈಟ ಕೊಡ್ಲ, ಕೊಡು ಪಾಪ. ಫ್ರೆಂಡ್ಸ್ ಹೋಳಿಗೆ ಮಾಡ್ತೀನಿ ಇವಾಗ. ಸರಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಒಬ್ಬಟ್ಟು ಮಾಡಲಿಕ್ಕೆ ಹೂರ್ಣ ಎಲ್ಲ ತುಂಬಿಟ್ಕೊಂಡು ರೆಡಿ ಮಾಡಿಟ್ಕೊಂಡು ಈ ಥರ ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ಬೇಗನೆ ಒಬ್ಬಟ್ಟು ಮಾಡ್ಕೋಬೋದು. ಪದೇ ಪದೇ ತುಂಬ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಒಂದು ಸತಿಗೆ ತುಂಬಿಟ್ಕೊಂಬಿಡಿ. ನೋಡ್ಬೋದು ನಾನು ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗೇ ಬಂದಿತ್ತು ಅವತ್ತು ಒಬ್ಬಟ್ಟು. ಉಬ್ಬಿನೂ ಬರ್ತಾಯಿತ್ತು, ಚೆನ್ನಾಗಿತ್ತು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ನಾವು ದೇವಸ್ಥಾನಕ್ಕೆ ಇರೋದ್ರಿಂದ ಬೇಗನೆ ನಾನು ಅಡುಗೆ ಎಲ್ಲ ಮುಗಿಸ್ಕೊತಾ ಇದ್ದೆ. ಆಂಜನೇಯನ ಟೆಂಪಲಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು. ಹಾಗಾಗಿ ನಾವು ಟೆಂಪಲ್ಗೆ ಹೋಗಬೇಕು ಅಂತ ಅಡುಗೆನೇ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ನಾನು ಬೇಗ ಮುಗಿಸ್ಕೋಬೇಕು ಅಂತ ಅಡುಗೆ ಮಾಡಿಡ್ತಾಯಿದ್ದೀನಿ. ಹೋಳಿಗೆ ಮಾತ್ರ ಚೆನ್ನಾಗಿ ಬಂದಿತ್ತು ಅವತ್ತು. ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೋಳಿಗೆ. ಫೈನಲಿ ಇವಾಗ ನಾನು ಹೋಳಿಗೆ ಮಾಡೋದೆಲ್ಲ ಮುಗೀತು. ನೋಡ್ಬೋದು ಫ್ರೆಂಡ್ಸ್ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ. ಸೂಪರಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವತ್ತು. ಆಂಜನೇಯಿಗೆ ಏನು ಲಕ್ಷ್ಮೀ ದೀಪೋತ್ಸವ ಐತಂತ ನಾ ಥರ ನೋಡೋಣ. ಪಾಪ ಹಾಯ್ ಮಾಡ. ಹಾಯ್. ನೋಡೋಣ ಫ್ರೆಂಡ್ಸ್, ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಬೇಗ ಬರ್ರಿ. ಪ್ರತಿ ಸತಿ ನನಗೆ ಲೇಟ್ ಆಗ್ತಿರಿ, ಇವಾಗ ನೀವು ಲೇಟ್ ಮಾಡತ್ತಿರಲ್ಲ ಅಪ್ಪ ಮಗ. ಎಲ್ಲಿ ಹೊಂಟಿ ಪಾಪ? ದೇವಸ್ಥಾನಕ್ಕೆ ಹೊಂಟೀವಿ. ಯಾಕ? ನೋಡಿ ಎಷ್ಟು ರಶ್ ಐತಿ.
ಇದು ಮಂಗಳಾರ ತೀರ್ಥ ಬಂದ್ರೆ ಎಲ್ಲೋದ್ಯಾ ಮಂಗಳಾರ ತೀರೋದು ಅಲ್ಲಿ ಇಲ್ಲಲ್ಲ ಇಲ್ಲಿ ತೀರ್ಥ ಇರೋ ಸ್ವಾಮಿಗಳ ಹತ್ರ ತಗೊಂಡು ದೇವ್ರು ತಿಳ್ಕೊಂಡು ಹಂಗೆ ಬರಬೇಕು. ಇಲ್ಲಿ ಬಾ ಹೇಳ್ತೀನಿ ನೋಡಿ ಆಂಟಿ ಹಿಂದೆ ಬಾ ಆಂಟಿ ಆಯ್ತಾ ಆಯ್ತಾ ಮೇಡಮ್ उस वाले पे चलो चलाते हैं वहाँ पे मेरे वाले हम लोग को कौन है? ಫ್ರೆಂಡ್ಸ್ ಎಷ್ಟು ಬಸ್ ಇದೆ ಲಕ್ಷ್ಮೀ ದೀಪೋತ್ಸವದಲ್ಲಿ. ಪಪ್ಪ ಸಾಕು ಸಿಕ್ಕಿದೆ 100 ಜನ